ಆಕಾಶದಲ್ಲಿ ಭಯಾನಕವಾಗಿ ಹಾರುವ ಆ ಒಂದು ಬೃಹತ್ತು ಗಿಡುಗವನ್ನು ಒಮ್ಮೆ ಕಲ್ಪಿಸ್ಕೊಳ್ಳಿ. ಅಂದ್ರೆ ಆ ರೆಕ್ಕೆಗಳ ಬಡಿತದಿಂದಲೇ ಎಲ್ಲರನ್ನೂ ಬೆಚ್ಚಿ ಬೀಳಿಸೋ ಶಕ್ತಿ ಅದಕ್ಕಿದೆ. ಹೌದು, ಬಹಳ ಆಕ್ರಮಣಕಾರಿ ಪಕ್ಷಿ ಅದು. ಖಂಡಿತ. ಅದನ್ನು ನೋಡಿದ ತಕ್ಷಣ ನಮ್ಗೆ ಇದೇ ಪ್ರಕೃತಿಯ ಅತಿ ದೊಡ್ಡ ಶಕ್ತಿ ಅಂತ ಅನ್ಸುತ್ತಲ್ವಾ? ಈಗ ಅದೇ ಪ್ರಕೃತಿಯಲ್ಲಿ ಆ ನೆಲದಡಿಯಲ್ಲಿ ಯಾರ ಕಣ್ಣಿಗೂ ಬೀಳದೆ ಮಣ್ಣಿನಲ್ಲಿಯೇ ಹುಟ್ಟಿ ಮಣ್ಣಿನಲ್ಲೇ ಬದುಕುವ ಒಂದು ಮೃದುವಾದ ಎರೆಹುಳುವನ್ನ ಕಲ್ಪಿಸ್ಕೊಳ್ಳಿ. ದೃಷ್ಟಿ ಕೂಡ ಇಲ್ಲದ ಜೀವಿಯದು. ಓಹೋ, ಇದು ಮೇಲ್ನೋಟಕ್ಕೆ ಒಂದು ದೊಡ್ಡ ವಿರೋಧಾಭಾಸದಂತೆ ಕಾಣುತ್ತೆ. ಎರಡಕ್ಕೂ ಹೋಲಿಕೆಯೇ ಇಲ್ಲ. ಅದೇ. ಮೇಲ್ನೋಟಕ್ಕೆ ಇವೆರಡಕ್ಕೂ ಯಾವುದೇ ಹೋಲಿಕೆಯೇ ಇಲ್ಲ. ಆದ್ರೆ ಆ ಗಿಡುಗ ಕೇವಲ ಒಂದು ವಿನಾಶಕಾರಿ ಭ್ರಮೆ, ಮತ್ತು ಈ ಸಣ್ಣ ಎರೆಹುಳುವೇ ಈ ಇಡೀ ಭೂಮಿಯ ನಿಜವಾದ ಹಕ್ಕುದಾರ ಅಥವಾ ವಾರಸುದಾರ ಅಂತ ಹೇಳಿದ್ರೆ ನಂಬೋಕ್ ಸಾಧ್ಯನಾ? ಹೌದು, ಸ್ವಲ್ಪ ಕಷ್ಟನೇ. ಯಾಕಂದ್ರೆ ನಾವು ಯಾವಾಗ್ಲೂ ಶಕ್ತಿ ಮತ್ತು ಬಲವನ್ನು ಅಳೆಯೋದು ಆ ಅಬ್ಬರ ಮತ್ತು ಆಕಾರದ ಆಧಾರದ ಮೇಲೆ. ಖಂಡಿತ. ನಮ್ಮ ಇಂದಿನ ಸಮಾಜವೂ ಕೂಡ ಅಷ್ಟೇ ಅಲ್ವಾ? ಕ್ಯಾಮ್ರಾ ಮುಂದೆ ಮಾಡುವ ಸದ್ದಿಗೆ ನೀಡುವ ಮನ್ನಣೆಯನ್ನ ಮೌನವಾದ ಕೆಲಸಕ್ಕೆ ಖಂಡಿತ ನೀಡೋದಿಲ್ಲ. ನಿಖರವಾಗಿ ಹೇಳಿದ್ರಿ. ಮತ್ತು ಇದೇ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಕೇಂದ್ರವಸ್ತು. ಇವತ್ತು ನಾವು ಪ್ರಸಿದ್ಧ ಕನ್ನಡ ಕವಿ ಡಾಕ್ಟರ್ ಎಸ್.ಜಿ. ಸಿದ್ದರಾಮಯ್ಯನವರ ಆ ಅತ್ಯಂತ ಅದ್ಭುತವಾದ ಗಿಡುಗ ಮತ್ತು ಎರೆಹುಳ ಎಂಬ ಕವಿತೆಯನ್ನು ಶೋಧಿಸಲಿದ್ದೇವೆ. ಸಾಹಿತ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಕವಿತೆ ಇದು. ಹೌದು. ವಿಶೇಷವಾಗಿ ಸಾಹಿತ್ಯದ ಪರೀಕ್ಷೆಯಲ್ಲಿ ಈ ಕವಿತೆಯ ಕುರಿತು ಒಂದು 10 ಅಂಕಗಳ ದೀರ್ಘ ಪ್ರಬಂಧ ಮಾದರಿಯ ಪ್ರಶ್ನೆ ಎದುರಾದಾಗ ನಾವು ಸುಮ್ಮನೆ ಗೈಡ್ಗಳಲ್ಲಿರೋ ಉತ್ತರವನ್ನು ಬಾಯ್ಪಾಠ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೌದು, ಅದರಿಂದ ಪೂರ್ಣ ಅಂಕ ಸಿಗೋದಿಲ್ಲ. ಅದೇ, ಆ 10 ಅಂಕಗಳನ್ನು ಪೂರ್ಣವಾಗಿ ಪಡೆಯಬೇಕು ಅಂದ್ರೆ ಈ ಕವಿತೆಯ ಹಿಂದಿರುವ ರಹಸ್ಯ ತರ್ಕವನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಪ್ರಕೃತಿ ಮತ್ತು ಆಧುನಿಕತೆಯ ನಡುವಿನ ಗುಪ್ತ ಸಂಘರ್ಷವನ್ನು ಒಮ್ಮೆ ಹಿಡಿದ್ರೆ ಸಾಕು, ಪ್ರಬಂಧ ಬರೆಯೋದು ಅತ್ಯಂತ ಸುಲಭ ಆಗುತ್ತೆ. ಖಂಡಿತ. ವಿಷಯದ ಆಳ ಗೊತ್ತಿದ್ರೆ ಬರೆಯೋದು ಕಷ್ಟ ಅಲ್ಲ. ಹೌದು. ಇದು ಕೇವಲ ಪರೀಕ್ಷೆಯನ್ನು ಎದುರಿಸುವ ತಂತ್ರ ಅಷ್ಟೇ ಅಲ್ಲ, ನಮ್ಮ ಸುತ್ತಲಿನ ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿ ಈ ಕವಿತೆಗಿದೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ 10 ಅಂಕದ ಪ್ರಬಂಧವನ್ನು ಕಟ್ಟಿಕೊಡಲು ನಾವು ಮೊದಲು ಕವಿಯ ಮನಸ್ಸಿನೊಳಗೆ ಇಣುಕಬೇಕಲ್ವಾ? ಅವರ ಹಿನ್ನೆಲೆಯನ್ನು ಎಲ್ಲಿಂದ ಆರಂಭಿಸೋದು? ನೋಡಿ, ಯಾವುದೇ ಒಂದು ಶ್ರೇಷ್ಠ ಕೃತಿಯನ್ನು ವಿಶ್ಲೇಷಿಸುವಾಗ ಸೃಷ್ಟಿಕರ್ತನ ಬೇರುಗಳನ್ನು ಅರಿಯುವುದು ಮೊದಲ ಹೆಜ್ಜೆ. ಆ 10 ಅಂಕದ ಉತ್ತರದ ಭದ್ರವಾದ ಬುನಾದಿ ಕವಿ ಪರಿಚಯದಿಂದಲೇ ನಿರ್ಮಾಣವಾಗಬೇಕು. ಅಂದ್ರೆ ಅವರ ಹುಟ್ಟು, ಹಿನ್ನೆಲೆ ಇವೆಲ್ಲವೂ ಮುಖ್ಯ ಆಗುತ್ತಲ್ವಾ? ಹೌದು. ಡಾಕ್ಟರ್ ಎಸ್.ಜಿ. ಸಿದ್ದರಾಮಯ್ಯವರು ಕೇವಲ ಗಾಳಿಯಲ್ಲಿ ಕಲ್ಪನೆಗಳನ್ನು ತೇಲಿಬಿಡುವವರಲ್ಲ. ಅವರು 1946ರ ಅಕ್ಟೋಬರ್ 14ರಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಶ್ರೀರಂಗಪುರದಲ್ಲಿ ಜನಿಸಿದವರು. ತಂದೆ ಶ್ರೀರಂಗಯ್ಯ, ತಾಯಿ ದ್ಯಾವಮ್ಮ. ಶಿರಾ ಅಂದ್ರೆ ಅದು ಬಯಲು ಸೀಮೆ. ಖಂಡಿತ. ಇದೇನೋ ಕೇವಲ ಸಾಮಾನ್ಯ ಜನ್ಮ ವೃತ್ತಾಂತವಲ್ಲ. ಶಿರಾ ಎಂದರೆ ಬಯಲು ಸೀಮೆ, ಆ ಮಳೆಯಾಶ್ರಯದ ಒಣಭೂಮಿ. ಅಲ್ಲಿನ ಕೃಷಿ ಸಂಸ್ಕೃತಿಗೂ ಮತ್ತು ಈ ಕವಿತೆಗೂ ಬಲವಾದ ನಂಟಿದೆ. ಓಹೋ, ಅಂದ್ರೆ ಒಬ್ಬ ಕಲಾವಿದನ ಕುಂಚದ ಬಗ್ಗೆ, ಆತ ಬಳಸುವ ಬಣ್ಣಗಳ ಗುಣಮಟ್ಟದ ಬಗ್ಗೆ ಅರಿಯದೆ ಆತನ ವರ್ಣಚಿತ್ರವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೌದು, ನಿಖರವಾದ ಹೋಲಿಕೆ ಇದು. ಅದೇ ರೀತಿ ಕವಿಯ ಈ ಮಣ್ಣಿನ ನಿಕಟ ಒಡನಾಟ ಮತ್ತು ಆ ಒಣಭೂಮಿಯ ಕೃಷಿ ಸಂಸ್ಕೃತಿಯ ಹಿನ್ನೆಲೆಯನ್ನು ತಿಳಿಯದೆ ಅವರು ಎರೆಹುಳದ ಬಗ್ಗೆ ಯಾಕೆ ಇಷ್ಟು ಆಳವಾಗಿ ಬರೆದ್ರು ಎಂಬುದೇ ನಮಗೆ ಅರ್ಥವಾಗೋದಿಲ್ಲ ಅಲ್ವಾ? ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಆ ಕವಿಯ ಒಣಭೂಮಿಯ ಹಿನ್ನೆಲೆ. ಶಿರಾದಂತಹ ಪ್ರದೇಶಗಳಲ್ಲಿ ಮಳೆ ಬಹಳ ಕಡಿಮೆ. ಹೌದು, ನೀರಿನ ಅಭಾವ ಇರುತ್ತೆ. ಅಲ್ಲಿನ ರೈತರಿಗೆ ಮಣ್ಣಿನ ತೇವಾಂಶವನ್ನು, ಅದರ ಫಲವತ್ತತೆಯನ್ನು ಕಾಪಾಡುವ ಒಂದೊಂದು ಜೀವಿಗಳು ಎಷ್ಟು ಅಮೂಲ್ಯ ಎಂಬುದು ರಕ್ತಗತವಾಗಿರುತ್ತದೆ. ಅದಕ್ಕಾಗಿಯೇ ಅವರ ಸಾಹಿತ್ಯದ ಹೆಸರುಗಳೂ ಕೂಡ ನೇರವಾಗಿ ಮಣ್ಣಿನಿಂದಲೇ ಎದ್ದು ಬಂದಂತಿವೆ. ಹೌದಾ? ಅಂದ್ರೆ ಅವರ ಪುಸ್ತಕದ ಹೆಸರುಗಳು ಕೂಡ ಹಾಗೇ ಇದೆಯಾ? ಹೌದು ನೋಡಿ. ಉದಾಹರಣೆಗೆ ಅವರ ಪ್ರಮುಖ ಕೃತಿಗಳನ್ನೇ ಗಮನಿಸಿ. ಗೆದ್ದಲು, ಬೆಂಕಿಯ ಬಳ್ಳಿ, ಅವಳದೆಲ್ಲಾ ಕವಿತೆ, ಹಾಡುಹಸೆ, ಕದರಿದ ಕಾವ್ಯ ಮತ್ತು ಮರೆತೇ ಹೋದ ಜೀವ. ಓ, ಗೆದ್ದಲು ಅಂತ ಕೂಡ ಒಂದು ಪುಸ್ತಕ ಇದೆಯಾ? ಖಂಡಿತ. ಒಂದು ಕೃತಿಗೆ ಗೆದ್ದಲು ಎಂದು ಹೆಸರಿಡಬೇಕಾದ್ರೆ ಆ ಕವಿಗೆ ಮಣ್ಣಿನ ಸೂಕ್ಷ್ಮಜೀವಿಗಳ ಜೊತೆಗಿರುವ ತಾದಾತ್ಮ್ಯ ಎಷ್ಟಿರಬೇಕು ಅಂತ ಒಮ್ಮೆ ಯೋಚಿಸಿ.
ಹೌದು, ಗೆದ್ದಲು ಎನ್ನುವುದು ಸಾಮಾನ್ಯವಾಗಿ ನಮಗೆ ಉಪದ್ರವಕಾರಿ ಕ್ರಿಮಿ ಅಂತಾನೆ ಭಾವನೆ ಇರೋದು. ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಅದು ಒಣಮರವನ್ನು ಮಣ್ಣಾಗಿಸುವ ಬಹುದೊಡ್ಡ ಸೃಷ್ಟಿಕರ್ತ. ನಿಖರವಾಗಿ. ಇಂತಹ ಸೂಕ್ಷ್ಮ ಗ್ರಹಿಕೆಗಾಗಿಯೇ ಅವರಿಗೆ 2015ರ ರಾಜ್ಯೋತ್ಸವ ಪ್ರಶಸ್ತಿ, ಆ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಪಂಪ ಪ್ರಶಸ್ತಿ, ಪೂತಿನಾ ಪ್ರಶಸ್ತಿ ಒಲಿದು ಬಂದಿವೆ. ವಾವ್, ಬಹಳ ದೊಡ್ಡ ಗೌರವಗಳು ಇವೆಲ್ಲ. ಹೌದು, ಅಷ್ಟೇ ಅಲ್ಲ, ಗುರೂರು ಸಾಹಿತ್ಯ ಪ್ರಶಸ್ತಿ, ಜಿಎಸ್ಎಸ್ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳೂ ಕೂಡ ಸಿಕ್ಕಿವೆ. ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಅವರು ಮಹತ್ವದ ಕೆಲಸ ಮಾಡಿದ್ದಾರೆ. ಅಂದ್ರೆ ಪ್ರಬಂಧದ ಆರಂಭದಲ್ಲಿ ಈ ಹಿನ್ನೆಲೆಯನ್ನು ಬರೆದರೆ ಮೌಲ್ಯಮಾಪಕರಿಗೆ ವಿದ್ಯಾರ್ಥಿಯ ಅಧ್ಯಯನದ ಆಳದ ಬಗ್ಗೆ ತಕ್ಷಣವೇ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. 10 ಅಂಕದ ಪ್ರಶ್ನೆಗೆ ಇದು ಬಹಳ ಒಳ್ಳೆಯ ಆರಂಭ. ಖಂಡಿತ, ಅದೊಂದು ಗಟ್ಟಿ ಅಡಿಪಾಯ ಇದ್ದ ಹಾಗೆ. ಸರಿ, ಕವಿ ಪರಿಚಯದ ನಂತರ ನಾವು ಕವಿತೆಯ ಅಸಲಿ ಕಣಕ್ಕೆ ಅಂದ್ರೆ ಆ ಕೇಂದ್ರ ಆಶಯಕ್ಕೆ ಕಾಲಿಡಬೇಕು. ಕವಿತೆಯ ಶೀರ್ಷಿಕೆಯಲ್ಲೇ ಒಂದು ಬೃಹತ್ ಸಂಘರ್ಷವನ್ನು ಕವಿ ಹುಟ್ಟುಹಾಕಿದ್ದಾರೆ, ಗಿಡುಗ ಮತ್ತು ಎರೆಹುಳ ಅಂತ. ಹೌದು, ಎರಡು ವಿರುದ್ಧ ಧ್ರುವಗಳು. ಆದ್ರೆ ನನಗೆ ಇಲ್ಲಿ ಒಂದು ದೊಡ್ಡ ಗೊಂದಲವಿದೆ, ಮತ್ತು ಬಹುಶಃ ಈ ಕವಿತೆಯನ್ನು ಓದುವ ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಮೂಡುತ್ತೆ ಅನ್ಸುತ್ತೆ. ಯಾವ ಪ್ರಶ್ನೆ? ನೋಡಿ, ಗಿಡುಗ ಎನ್ನುವುದು ಪ್ರಕೃತಿಯ ಒಂದು ಸ್ವಾಭಾವಿಕವಾದ ಪಕ್ಷಿ ಅಲ್ವಾ? ಅದು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಮರಿಗಳನ್ನು ಸಾಕುವುದಕ್ಕಾಗಿ ಬೇಟೆಯಾಡುತ್ತೆ. ಪ್ರಕೃತಿಯ ಆಹಾರ ಸರಪಳಿಯಲ್ಲಿ, ಆ ಜೀವ ವೈವಿಧ್ಯತೆಯಲ್ಲಿ ಅದು ಕೂಡ ಒಂದು ಪ್ರಮುಖ ಭಾಗ ತಾನೆ. ಹೌದು, ವಿಜ್ಞಾನದ ಪ್ರಕಾರ ಅದು ಸಹಜ ಪ್ರಕ್ರಿಯೆ. ಹಾಗಿದ್ದಾಗ ಕವಿ ಗಿಡುಗಳನ್ನ ಈ ಕವಿತೆಯಲ್ಲಿ ಏಕೆ ಖಳನಾಯಕನಂತೆ, ಅಂದ್ರೆ ಒಂದು ವಿನಾಶಕಾರಿ ಶಕ್ತಿಯಂತೆ ಚಿತ್ರಿಸ್ತಾ ಇದ್ದಾರೆ? ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಲ್ವೇ? ಕವಿಗೆ ಗಿಡುಗನ ಮೇಲೆ ಅಂಥ ಕೋಪವೇಕೆ ಅಂತ? ಇದು ನಿಜಕ್ಕೂ ಅದ್ಭುತವಾದ ಪ್ರಶ್ನೆ. ಕವಿತೆಯನ್ನು ಮೇಲ್ನೋಟಕ್ಕೆ ಓದಿದಾಗ ಯಾರಿಗಾದರೂ ಹೀಗೆ ಅನ್ಸುತ್ತೆ. ಆದರೆ ಇಲ್ಲಿ ಕವಿ ವಿರೋಧಿಸ್ತಿರುವುದು ಪ್ರಕೃತಿಯಲ್ಲಿರುವ ಆ ನೈಜ ಗಿಡುಗನನ್ನಲ್ಲ. ಕವಿತೆಯಲ್ಲಿ ಬರುವ ಸಾಲುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಕವಿ ಅದನ್ನ ಕೇವಲ ಗಿಡುಗ ಅಂತ ಕರೆತಿಲ್ಲ. ಬದಲಾಗಿ ಪಶ್ಚಿಮದ ಪಂಜರಗೀಲಿಯ ಗಿಡುಗ ಎಂದು ಕರೆಯುತ್ತಾರೆ. ಓಹೋ, ಹೌದಾ? ಇಲ್ಲಿಯೇ ಕವಿತೆಯ ಅಸಲಿ ರೂಪಗ ಅಡಗಿರುವುದು. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುವುದು. ಅಂದ್ರೆ ಪಶ್ಚಿಮದ ಪಂಜರಗೀಲಿಯ ಗಿಡುಗ. ಗಿಡುಗ ಎಂದರೆ ಮುಕ್ತವಾಗಿ ಆಕಾಶದಲ್ಲಿ ಹಾರುವ ಹಕ್ಕಿ. ಅದರ ಜೊತೆಗೆ ಪಂಜರ ಎನ್ನುವ ಪದವನ್ನು ಏಕೆ ಸೇರಿಸಲಾಗಿದೆ? ಬಹಳ ಸೂಕ್ಷ್ಮವಾದ ವಿಷಯ ಇದು. ಆ ಪಂಜರ ಎನ್ನುವುದು ಬಿದಿರಿನ ಅಥವಾ ಕಬ್ಬಿಣದ ಸರಳುಗಳಿಂದ ಮಾಡಿದ ಗೂಡಲ್ಲ. ಅದು ಆಧುನಿಕ ಜಗತ್ತು ಕಟ್ಟಿರುವ ಆ ಕೃತಕ ಆರ್ಥಿಕ ವ್ಯವಸ್ಥೆ. ಓ, ಅಂದ್ರೆ ಇದು ಆರ್ಥಿಕತೆಗೆ ಸಂಬಂಧಿಸಿದ ರೂಪಕಾನ? ಹೌದು. ಕವಿತೆ ಹುಟ್ಟಿದ ಕಾಲಘಟ್ಟವನ್ನ ನಾವು ನೆನಪಿಸ್ಕೋಬೇಕು. ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ನೀತಿಗಳು ನಮ್ಮಂತಹ ಕೃಷಿ ಪ್ರಧಾನ ದೇಶಗಳಿಗೆ ಅಪ್ಪಳಿಸಿದ ಸಮಯವದು. 90ರ ದಶಕದ ಆಸುಪಾಸು. ಖಂಡಿತ. ಪಶ್ಚಿಮದ ದೇಶಗಳಿಂದ ಹುಟ್ಟಿಕೊಂಡ ಆ ಅತಿಯಾದ ಯಾಂತ್ರೀಕರಣ, ಬಂಡವಾಳಶಾಹಿ ದಾಹ ಮತ್ತು ಇಡೀ ಜಗತ್ತಿನ ಮಾರುಕಟ್ಟೆಯನ್ನ ತಾವೇ ನಿಯಂತ್ರಿಸಬೇಕು ಎಂಬ ಆ ಸಾಮ್ರಾಜ್ಯಶಾಹಿ ಅಹಂಕಾರವನ್ನೇ ಕವಿ ಈ ಪಶ್ಚಿಮದ ಗಿಡುಗನ ಮೂಲಕ ವಿವರಿಸಿದ್ದಾರೆ. ವಾವ್! ಈ ಗಿಡುಗ ಸ್ವತಂತ್ರವಾಗಿಲ್ಲ. ಅದು ಲಾಭ ಮತ್ತು ಶೋಷಣೆಯ ಪಂಜರಕ್ಕೆ ಸಿಲುಕಿದ ಒಂದು ವ್ಯವಸ್ಥೆಯ ಕೈಗೊಂಬೆ ಅಷ್ಟೇ. ಓಹೋ, ಎಂತಹ ಆಳವಾದ ಮೆಟಫರ್! ಅಂದ್ರೆ ಆ 10 ಅಂಕದ ಪ್ರಬಂಧದಲ್ಲಿ ವಿದ್ಯಾರ್ಥಿಗಳು ಗಿಡುಗನನ್ನು ಕೇವಲ ಮಾಂಸಾಹಾರಿ ಪಕ್ಷಿ ಅಂತ ವಿವರಿಸಿದ್ರೆ ಅದು ಸಂಪೂರ್ಣ ತಪ್ಪುದಾರಿಯಾಗುತ್ತೆ ಅಲ್ವಾ? 100ಕ್ಕೆ 100 ತಪ್ಪುದಾರಿಯಾಗತ್ತೆ. ಅಂದ್ರೆ ಈ ಗಿಡುಗ ಎನ್ನೋದು ಪಾಶ್ಚಿಮಾತ್ಯ ಪ್ರಭಾವ, ಹಿಂಸೆ ಮತ್ತು ನಮ್ಮ ಸ್ಥಳೀಯ ಸಂಸ್ಕೃತಿಗಳನ್ನು ನುಂಗಿಹಾಕುವ ಆ ದೈತ್ಯ ಕಾರ್ಪೊರೇಟ್ ಶಕ್ತಿಗಳ ಸಂಕೇತ ಅಂತ ವಿವರಿಸಬೇಕಾಗುತ್ತೆ. ಹೌದು. ಮೂಲಗಳ ಪ್ರಕಾರ ಈ ಗಿಡುಗನು ತನ್ನ ಭಯಾನಕವಾದ ಶಬ್ದದಿಂದ, ತನ್ನ ಹಾರಾಟದ ಭರಾಟದಿಂದ ಆ ಇಡೀ ಆಕಾಶವನ್ನ ಆಳಲು ಹೊರಡುತ್ತಾನೆ. ಆದ್ರೆ ಅದು ಸೃಷ್ಟಿಸುವ ವಸ್ತುಗಳೇನು ಗೊತ್ತೇ? ಏನದು? ಕೇವಲ ಭಸ್ಮ, ರಕ್ತ ಮತ್ತು ಎಲ್ಲೆಡೆ ಹಬ್ಬುವ ಭಯದ ವಾತಾವರಣ. ಆ ಗಿಡುಗನ ಹಾರಾಟದಲ್ಲಿ ಯಾವುದೇ ಜೀವನ ಸೃಷ್ಟಿಯಿಲ್ಲ, ಕೇವಲ ಜೀವನಾಶವಿದೆ. ಬೆಳ್ಳಿಯ ರೆಕ್ಕೆಗಳನ್ನು ಬಡಿಯುತ್ತಾ ಬರುವ ಗಿಡುಗ ಎನ್ನುವಾಗ ಕವಿಯ ಮನಸ್ಸಿನಲ್ಲಿ ಆ ಯುದ್ಧ ವಿಮಾನಗಳ ಅತಿಯಾದ ಕೈಗಾರಿಕೀಕರಣದ ಚಿತ್ರಣವೂ ಇರಬಹುದು. ಓ, ಯುದ್ಧ ವಿಮಾನಗಳ ಹೋಲಿಕೆ ಬಹಳ ಆಪ್ಟ್ ಆಗಿದೆ. ಇದನ್ನ ಕೇಳ್ತಾ ಇದ್ರೆ ನನಗೆ ನಮ್ಮ ದೈನಂದಿನ ಬದುಕಿನ, ವಿಶೇಷವಾಗಿ ಈ ಕಾರ್ಪೊರೇಟ್ ಕಚೇರಿಗಳಲ್ಲಿನ ಒಂದು ಸನ್ನಿವೇಶ ನೆನಪಾಗ್ತಾ ಇದೆ. ಹೌದಾ? ಅದು ಹೇಗೆ? ಅಂದ್ರೆ
ಕೆಲವು ಕಚೇರಿಗಳಲ್ಲಿ ಕೆಲವರಿರ್ತಾರೆ, ಹೌದು. ಅವರು ನೈಜವಾಗಿ ಯಾವುದೇ ಉತ್ಪಾದಕ ಕೆಲಸ ಮಾಡೋದಿಲ್ಲ. ಹೌದು. ಆದ್ರೆ ಸದಾ ಜೋರಾಗಿ ಮಾತ್ನಾಡ್ತಾ, ದಿನಕ್ಕೆ 50 ಇಮೇಲ್ ಕಳಿಸ್ತಾ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಅಟೆನ್ಷನ್ ಸೀಕಿಂಗ್ ತರ. ಹೌದು, ಇತರರ ಕೆಲ್ಸದಲ್ಲಿ ತಪ್ಪು ಹುಡುಕ್ತಾ ಇಡೀ ಆಫೀಸನ್ನು ಬೆದರಿಸಿಟ್ಕೊಂಡಿರ್ತಾರೆ. ಎಲ್ಲರಿಗೂ ಅವರೇ ಆ ಕಚೇರಿಯ ಆಧಾರ ಸ್ತಂಭ ಎಂಬ ಭ್ರಮೆ ಹುಟ್ಟಿಸ್ತಾರೆ. ಆದ್ರೆ ದಿನದ ಕೊನೆಯಲ್ಲಿ ಅವರ ನಿಜವಾದ ಉತ್ಪಾದನೆ ಅಥವಾ ಸೃಷ್ಟಿ ಶೂನ್ಯವಾಗಿರುತ್ತೆ. ಕೇವಲ ಇತರರ ಶ್ರಮವನ್ನು ಹೀರಿ ತಾವು ಬೆಳೆಯುತ್ತಿರ್ತಾರೆ. ಈ ಗಿಡುಗನ ಕಥೆಯೂ ಹಾಗೇ ಇದೆ ಅನ್ನಿಸ್ತಿಲ್ವೇ? ಖಂಡಿತ. ಬಹಳ ನಿಖರವಾದ ಮತ್ತು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ಹೋಲಿಕೆ ಇದು. ಇದನ್ನು ನಾವು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿದ್ರೆ ಇಡೀ ಜಗತ್ತಿನ ಇಂದಿನ ಆರ್ಥಿಕ ವ್ಯವಸ್ಥೆಯೇ ಹೀಗಿದೆ ಅಲ್ವಾ? ಸದ್ದು ಮಾಡುವರಿಗೆ ಬೆಲೆ. ಹೌದು. ಯಾರು ಹೆಚ್ಚು ಸದ್ದು ಮಾಡ್ತಾರೋ, ಯಾರು ಹೆಚ್ಚು ಮಾರ್ಕೆಟಿಂಗ್ ಮತ್ತು ಜಾಹೀರಾತುಗಳ ಮೂಲಕ ಅಬ್ಬರಿಸ್ತಾರೋ ಅವರೇ ಶ್ರೇಷ್ಠರು ಎಂಬ ಭ್ರಮೆಯನ್ನು ಈ ಗಿಡುಗನಂತಹ ವ್ಯವಸ್ಥೆ ಹುಟ್ಟುಹಾಕಿದೆ. ಕವಿತೆಯ ಈ ಗಿಡುಗನಿಗೆ ತಾನು ಇಡೀ ಲೋಕವನ್ನೇ ನಡುಗಿಸ್ತಿದ್ದೇನೆ ಎಂಬ ಅಪಾರವಾದ ಅಹಂಕಾರವಿದೆ. ಪ್ರಬಂಧದಲ್ಲಿ ಗಿಡುಗನ ವಿನಾಶಕಾರಿ ಸ್ವರೂಪ ಎಂಬ ಪ್ರತ್ಯೇಕ ಉಪಶೀರ್ಷಿಕೆಯಡಿ ಈ ಎಲ್ಲ ಅಂಶಗಳನ್ನು, ಅಂದ್ರೆ ಅದು ಹೇಗೆ ಬಂಡವಾಳಶಾಹಿಯ ಸಂಕೇತ, ಅದು ಹೇಗೆ ಕೇವಲ ಭಯ ಮತ್ತು ಭಸ್ಮವನ್ನು ಸೃಷ್ಟಿಸುತ್ತೆ ಎಂಬುದನ್ನು ವಿವರಿಸುವುದು ಬಹಳ ಮುಖ್ಯ. ಖಂಡಿತ. ಇದರಿಂದ ಆ ಪ್ರಬಂಧದ ಒಂದು ದೊಡ್ಡ ಭಾಗ ಪೂರ್ಣಗೊಂಡಂತಾಡುತ್ತೆ. ಈಗ ಈ ಕವಿತೆಯ ಮತ್ತೊಂದು ಧ್ರುವಕ್ಕೆ, ಅಂದ್ರೆ ನಮ್ಮ ಅಸಲಿ ಕಥಾನಾಯಕನ ಕಡೆಗೆ ಬರೋಣ. ಅದೇ ಎರೆಹುಳ. ಹೌದು, ಕವಿತೆಯ ಜೀವಾಳವೇ ಈ ಎರೆಹುಳ. ಗಿಡುಗನ ಆ ಆಕಾಶದೆತ್ತರದ ಅಬ್ಬರ, ಭಯೋತ್ಪಾದನೆ ಮತ್ತು ವಿನಾಶಕ್ಕೆ ತದ್ವಿರುದ್ಧವಾಗಿ ಕವಿ ಎರೆಹುಳವನ್ನು ಚಿತ್ರಿಸ್ತಾರೆ. ಮೂಲಗಳು ಹೇಳುವಂತೆ ಎರೆಹುಳುವು ನೆಲದ ಒಳಗೆ, ಮಣ್ಣಿನಲ್ಲಿ, ಯಾರ ಕಣ್ಣಿಗೂ ಕಾಣದಂತೆ ಇರುತ್ತೆ. ಅದು ಗಿಡುಗನಂತೆ ರಕ್ತ ಹೀರೋದಿಲ್ಲ, ಬದಲಾಗಿ ಮಣ್ಣನ್ನೇ ತಿಂದು ಮಣ್ಣನ್ನೇ ಫಲವತ್ತಾಗಿಸುತ್ತೆ. ಹೌದು, ಇಲ್ಲಿ ಕವಿ ಬಳಸುವ ಪದಗಳು ಅತ್ಯಂತ ಸೂಕ್ಷ್ಮವಾಗಿವೆ. ಎರೆಹುಳ ಯಾವುದೇ ಅಬ್ಬರದ ಶಬ್ದ ಮಾಡೋದಿಲ್ಲ. ಅದು ಬೇರೆ ಯಾವ ಜೀವಿಗಳ ಮೇಲೂ ಸವಾರಿ ಮಾಡೋದಿಲ್ಲ. ತನ್ನ ಪಾಡಿಗೆ ತಾನೂ ಇರುತ್ತೆ. ಅದೇ. ಆದ್ರೆ ಕವಿ ಎರೆಹುಳವನ್ನು ಈ ಭೂಮಿಯ ವಾರಸುದಾರ ಅಥವಾ ಹಕ್ಕುದಾರ ಎಂದು ಕರೆಯುತ್ತಾರೆ. ಇಲ್ಲೇ ನನ್ನ ಮುಂದಿನ ಪ್ರಶ್ನೆ ಇರೋದು. ಭೂಮಿಯ ಮೇಲೆ ಆನೆ, ಸಿಂಹ, ಹುಲಿಗಳಂತಹ ಎಷ್ಟೋ ಬೃಹತ್ ಮತ್ತು ಬಲಶಾಲಿ ಪ್ರಾಣಿಗಳಿವೆ. ಇಷ್ಟೆಲ್ಲ ಇರುವಾಗ ಅತ್ಯಂತ ಸಣ್ಣ, ದೃಷ್ಟಿಯೂ ಇಲ್ಲದ ಮನುಷ್ಯನ ಕಾಲಡಿ ಸಿಲುಕಿದರೆ ಕ್ಷಣಾರ್ಧದಲ್ಲಿ ಸತ್ತು ಹೋಗುವೆ ಈ ಎರೆಹುಳವನ್ನು ಕವಿ ಭೂಮಿಯ ವಾರಸುದಾರ ಅಂತ ಏಕೆ ಕರೆದ್ರು? ಇದು ಸ್ವಲ್ಪ ಅತಿಶಯೋಕ್ತಿ ಅನ್ಸಲ್ವಾ? ಖಂಡಿತ ಇಲ್ಲ. ಇದು ಅತಿಶಯೋಕ್ತಿ ಅಲ್ಲ. ಬದಲಾಗಿ ಇದು ವಿಜ್ಞಾನ ಮತ್ತು ತತ್ವಜ್ಞಾನದ ಅದ್ಭುತ ಸಮ್ಮಿಶ್ರಣ ಅಂತಲೇ ಹೇಳ್ಬೋದು. ಅಂದ್ರೆ ಜೀವಶಾಸ್ತ್ರದ ಪ್ರಕಾರ ಎರೆಹುಳದ ಕಾರ್ಯವಿಧಾನವನ್ನು ಒಮ್ಮೆ ಅರ್ಥಮಾಡಿಕೊಳ್ಳಿ. ಭೂಮಿಯ ಮೇಲಿನ ಸತ್ತ ಎಲೆಗಳು, ಕೊಳೆಯುತ್ತಿರೋ ವಸ್ತುಗಳನ್ನು ಎರೆಹುಳ ತಿನ್ನುತ್ತೆ. ಅಂದ್ರೆ ಅದು ಸಾವನ್ನು ನುಂಗುತ್ತೆ ಮತ್ತು ತನ್ನ ದೇಹದಿಂದ ಅತ್ಯಂತ ಫಲವತ್ತಾದ ಗೊಬ್ಬರವನ್ನು ಹೊರಹಾಕುತ್ತೆ. ಓಹೋ, ಸಾವಿನಿಂದ ಜೀವದ ಸೃಷ್ಟಿ. ನಿಖರವಾಗಿ. ಅದು ಮಣ್ಣಿನೊಳಗೆ ಅತ್ತಿಂದಿತ್ತ ಚಲಿಸುವಾಗ ಮಣ್ಣು ಸಡಿಲಗೊಂಡು ಬೇರುಗಳಿಗೆ ಆಮ್ಲಜನಕ ಸಿಗುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಎರೆಹುಳ ಮಣ್ಣಿಗೆ ಉಸಿರಾಡಲು ಕಲಿಸುತ್ತೆ. ಇದು ಹೊಸ ಜೀವದ ಮೊಳಕೆ ಒಡೆಯುವಿಕೆಗೆ ಕಾರಣಾಗುವ ಪ್ರಕ್ರಿಯೆ. ವಾವ್, ಎಷ್ಟೊಂದು ಸುಂದರವಾದ ವಿವರಣೆ. ಯಾರು ಸದ್ದಿಲ್ಲದೆ ಸೃಷ್ಟಿಕಾರ್ಯದಲ್ಲಿ ತೊಡಗುತ್ತಾರೋ, ಯಾರು ಜಗತ್ತಿಗೆ ಜೀವಸತ್ವವನ್ನು ನೀಡುತ್ತಾರೋ ಅವರೇ ಈ ಭೂಮಿಯ ನಿಜವಾದ ಹಕ್ಕುದಾರರು ಎಂಬುದು ಕವಿಯ ಬಲವಾದ ನಂಬಿಕೆ. ಅದ್ಭುತ. ಅಂದ್ರೆ ಎರೆಹುಳ ಕೇವಲ ಒಂದು ಕ್ರಿಮಿಯಲ್ಲ, ಅದು ಈ ಸಮಾಜವನ್ನು ಕಟ್ಟುವ ರೈತರ, ಆ ಮೌನವಾಗಿ ಬೆವರು ಸುರಿಸುವ ಶ್ರಮಿಕ ವರ್ಗದ ಸಂಕೇತ ಅಂತಾಯ್ತು. ಹೌದು. ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಇತರರ ಒಳಿತಿಗಾಡಿ ದುಡಿಯುವ ಆ ಪ್ರಾಮಾಣಿಕ ವರ್ಗದ ಪ್ರತೀಕ ಅದು. ಹೌದು ನೋಡಿ. ಪಶ್ಚಿಮದ ಗಿಡುಗ ಸಾಮ್ರಾಜ್ಯಶಾಹಿಯಾದ್ರೆ ಎರೆಹುಳ ಸ್ಥಳೀಯ ಕೃಷಿ ಸಂಸ್ಕೃತಿಯ ಪ್ರತೀಕ. ವಿನಾಶ ಮಾಡುವ ವ್ಯವಸ್ಥೆ ಮೇಲ್ನೋಟಕ್ಕೆ ಬಲಶಾಲಿಯಾಗಿ ಕಾಣಬಹುದು, ಆದರೆ ಅಂತಿಮವಾಗಿ ಇಡೀ ಜೀವಸಂಕುಲವನ್ನು ಉಳಿಸುವುದು ಈ ಎರೆಹುಳದಂಥ ಮೌನಕಾಯಕ ಜೀವಿಗಳೇ. ನನಗೆ ಇಲ್ಲಿ ಇನ್ನೊಂದು ಆಧುನಿಕ ಉದಾಹರಣೆ ನೆನಪಿಗೆ ಬರ್ತಾ ಇದೆ. ನಾವು ದಿನನಿತ್ಯ ಬಳಸುವ ಈ ಮೊಬೈಲ್ ಆಪ್ಗಳನ್ನೇ ತೆಗೆದುಕೊಳ್ಳಿ. ಇಲ್ಲಿ ಗಿಡುಗ ಎನ್ನುವುದು ಮೇಲ್ನೋಟಕ್ಕೆ ಅಬ್ಬರಿಸುವ, ಕಣ್ಣಿಗೆ ರಾಚುವ ಬಣ್ಣಗಳನ್ನು ಹೊಂದಿರುವ, ಆದರೆ ಪದೇ ಪದೇ ಗ್ಲಿಚ್ ಆಗುವ UI, ಅಂದ್ರೆ ಯೂಸರ್ ಇಂಟರ್ಫೇಸ್ ಇದ್ದ ಹಾಗೆ. ಒಳ್ಳೆ ಹೋಲಿಕೆ. ಆದರೆ ಆ ಇಡೀ ಆಪ್ ಸುಗಮವಾಗಿ ಕೆಲಸ ಮಾಡಲು ಕಾರಣವಾಗುವುದು ಆ ಬ್ಯಾಕೆಂಡಲ್ಲಿ ಬರೆದಿರುವ, ಯಾರಿಗೂ ಕಾಣದ, ಯಾವುದೇ ಸದ್ದು ಮಾಡದ ಆ ಮೌನವಾದ ಬ್ಯಾಕೆಂಡ್ ಕೋಡ್. ನಮ್ಮ ಎರೆಹುಳ ಕೂಡ ಆ ಬ್ಯಾಕೆಂಡ್ ಕೋಡ್ ಇದ್ದ ಹಾಗೆ ತಾನೆ. ಅದಿಲ್ಲದೆ ಮೇಲಿನ ಯಾವ ಅಬ್ಬರಕ್ಕೂ ಅಸ್ತಿತ್ವವೇ ಇಲ್ಲ. ಅತ್ಯದ್ಭುತವಾದ ವಿಶ್ಲೇಷಣೆ.
ಯುವಜನತೆಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಕವಿತೆಯನ್ನು ಅರ್ಥ ಮಾಡಿಸಲು ಇದಕ್ಕಿಂತ ಉತ್ತಮವಾದ ಉದಾಹರಣೆ ಬೇಕಿಲ್ಲ. ಗಿಡುಗನ ಅಬ್ಬರ ಆ ಕ್ಷಣಕ್ಕೆ ಮಾತ್ರ ಭೀತಿಯನ್ನು ಹುಟ್ಟಿಸಬಹುದು, ಆದರೆ ಎರೆಹುಳದ ಆ ನಿರಂತರ ಶ್ರಮ ಶಾಶ್ವತವಾದ ಅಸ್ತಿತ್ವವನ್ನು ನೀಡುತ್ತೆ. ಖಂಡಿತ. ಕವಿತೆಯ ಕೊನೆಯ ಭಾಗದಲ್ಲಿ ಇದಕ್ಕೊಂದು ಸುಂದರವಾದ ಮುಕ್ತಾಯವಿದೆ. ಗಿಡುಗನು ತನ್ನ ಆ ರಕ್ತಸಿಕ್ತ ಉಗುರುಗಳಿಂದ, ಅಹಂಕಾರದಿಂದ, ಯುದ್ಧೋನ್ಮಾದದಿಂದ ಆಕಾಶದಲ್ಲಿ ಭಯಾನಕ ಸದ್ದು ಮಾಡುತ್ತಿದ್ದರೂ ನೆಲದಡಿಯ ಎರೆಹುಳು ಸ್ವಲ್ಪವೂ ವಿಚಲಿತವಾಗೋದಿಲ್ಲ. ನಿಜಕ್ಕೂ ಅದು ಗಿಡುಗನನ್ನು ನೋಡಿ ಭಯಪಡೋದಿಲ್ವಾ? ಇಲ್ವೇ ಇಲ್ಲ. ಗಿಡುಗನ ಅಬ್ಬರದ ಹಾರಾಟದಿಂದ ಭೂಮಿ ಕಂಪಿಸಿದ್ರೂ ಮಣ್ಣಿನೊಳಗಿರುವ ಎರೆಹುಳು ಕೇವಲ ಆಶ್ಚರ್ಯದಿಂದ ಯಾರಿದು, ಈ ಸದ್ದು ಮಾಡುತ್ತಿರುವರು ಯಾರು ಎಂದು ಕೇಳುತ್ತೆ ಅಷ್ಟೇ. ಓಹೋ. ಅದಕ್ಕೆ ಆ ಅಬ್ಬರದ ಬಗ್ಗೆ ಭಯವಿಲ್ಲ, ಏಕೆಂದರೆ ಅದು ಪ್ರಕೃತಿಯ ಸಹಜ ಲಯದೊಂದಿಗೆ, ಸೃಷ್ಟಿಯ ಮೂಲಭೂತ ಕರ್ತವ್ಯದೊಂದಿಗೆ ಬೆರೆತು ಹೋಗಿದೆ. ಆ ವಿನಾಶಕಾರಿ ಸದ್ದು ಎರೆಹುಳದ ಸೃಷ್ಟಿಯ ಕಾಯಕವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಎಂತಹ ತಾತ್ವಿಕ ನಿಲುವು! ವಿನಾಶ ಮಾಡುವನಿಗೆ ಸದಾ ತನ್ನ ಅಸ್ತಿತ್ವದ ಬಗ್ಗೆ ಭಯವಿರುತ್ತೆ. ಆತ ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ಳಲು ಸದಾ ಸದ್ದು ಮಾಡುತ್ತಲೇ ಇರಬೇಕು. ಆದರೆ ಸೃಷ್ಟಿ ಮಾಡುವನಿಗೆ ತನ್ನ ಕೆಲಸದ ಮೇಲಷ್ಟೇ ಧ್ಯಾನವಿರುತ್ತೆ. ಇದು ಎಂತಹ ಅದ್ಭುತ ಜೀವನ ಪಾಠ! ಆ 10 ಅಂಕದ ಪ್ರಬಂಧದ ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಹೇಗಿರಬೇಕು ಎಂಬುದಕ್ಕೆ ಇದೇ ಸರಿಯಾದ ವೇದಿಕೆ. ಕವಿತೆಯ ಮುಕ್ತಾಯದ ಈ ತಾತ್ವಿಕ ಪ್ರಶ್ನೆಯನ್ನು ನಾವಿಲ್ಲಿ ಖಚಿತವಾಗಿ ಚರ್ಚಿಸಲೇಬೇಕು. ಖಂಡಿತ. ಸೃಷ್ಟಿಯ ನಿಜವಾದ ಕೆಲಸಗಾರ ಯಾರು? ಅಬ್ಬರಿಸುವ, ಹೆದರಿಸುವ, ಜೀವಗಳನ್ನು ಬಲಿ ಪಡೆಯುವ ಗಿಡುಗನು, ಅಥವಾ ತನ್ನ ಪಾಡಿಗೆ ತಾನು ಮಣ್ಣನ್ನು ಹದ ಮಾಡುವ, ಇಡೀ ಜಗತ್ತಿಗೆ ಅನ್ನ ನೀಡುವ ಬೆಳೆಗಳಿಗೆ ಕಾರಣವಾಗುವ ಎರೆಹುಳವು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಮ್ಮ ಇಂದಿನ ಆಧುನಿಕ ಸಮಾಜವು ಯಾರನ್ನು ಆರಾಧಿಸ್ತಾ ಇದೆ? ನಾವು ಮೌನವಾಗಿ ಸೃಷ್ಟಿಸುವವರನ್ನು ಗೌರವಿಸುತ್ತಿದ್ದೇವೆಯೇ, ಅಥವಾ ವಿನಾಶ ಮಾಡುವವರನ್ನು, ಆ ಕ್ಯಾಮರಾ ಮುಂದೆ ಅಬ್ಬರಿಸುವವರನ್ನು ನೋಡಿ ಬೆರಗಾಗುತ್ತಿದ್ದೇವೆಯೇ? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ನಾವು ಯಾವಾಗಲೂ ಯುದ್ಧ ಮಾಡಿ, ಸಾಮ್ರಾಜ್ಯಗಳನ್ನು ವಿಸ್ತರಿಸಿ, ಸಾವಿರಾರು ಜನರ ರಕ್ತ ಹರಿಸಿದ ರಾಜರನ್ನು, ಚಕ್ರವರ್ತಿಗಳನ್ನು ವೀರರೆಂದು ಪೂಜಿಸಿದ್ದೇವೆ. ನಿಜ. ಆದರೆ ಅದೇ ಭೂಮಿಯನ್ನು ಉತ್ತು, ಬಿತ್ತಿ, ಬೆಳೆಸಿ ಇಡೀ ಮಾನವಕುಲವನ್ನು ಹಸಿವಿನಿಂದ ಕಾಪಾಡಿದ ರೈತರನ್ನೂ, ಗುಡಿಸಲು ಕಟ್ಟಿದ ಆ ಶ್ರಮಿಕರನ್ನೂ ನಾವು ಕಡೆಗಣಿಸುತ್ತಲೇ ಬಂದಿದ್ದೇವೆ. ಡಾ. ಎಸ್.ಜಿ. ಸಿದ್ದರಾಮಯ್ಯನವರು ಈ ಗಿಡುಗ ಮತ್ತು ಎರೆಹುಳದ ರೂಪಕದ ಮೂಲಕ ಮಾನವಕುಲದ ಈ ಐತಿಹಾಸಿಕ ವಿಪರ್ಯಾಸವನ್ನು, ನಮ್ಮ ಈ ತಪ್ಪು ಗ್ರಹಿಕೆಯನ್ನು ಅತ್ಯಂತ ತೀಕ್ಷ್ಣವಾಗಿ ಪ್ರಶ್ನಿಸ್ತಾ ಇದ್ದಾರೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಪರೀಕ್ಷೆಯ ಆ 10 ಅಂಕದ ಪ್ರಬಂಧಕ್ಕೆ ಈಗ ಒಂದು ಸ್ಪಷ್ಟವಾದ ಚೌಕಟ್ಟು ಸಿಕ್ಕಂತಾಯ್ತು. ಒಮ್ಮೆ ಇಡೀ ಚರ್ಚೆಯನ್ನು ಕ್ರೋಢೀಕರಿಸಿ ನೋಡೋಣ. ಹೌದು, ಒಮ್ಮೆ ಸಮ್ಮರೈಸ್ ಮಾಡೋಣ. ಪ್ರಬಂಧದ ಆರಂಭದಲ್ಲಿ ಕವಿ ಎಸ್.ಜಿ. ಸಿದ್ದರಾಮಯ್ಯನವರ ಆ ಒಣಭೂಮಿಯ ಕೃಷಿ ಹಿನ್ನೆಲೆ, ಅವರ ಪ್ರಮುಖ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ವಿವರಿಸುವುದು. ನಂತರ ಕವನದ ಕೇಂದ್ರ ಆಶಯವಾದ ಆಧುನಿಕತೆ ಮತ್ತು ಪ್ರಕೃತಿಯ, ಬಂಡವಾಳಶಾಹಿ ಮತ್ತು ಕೃಷಿ ಸಂಸ್ಕೃತಿಯ ನಡುವಿನ ಸಂಘರ್ಷವನ್ನು ಬಿಡಿಸಿಡುವುದು. ಆ ಬಳಿಕ ಪಶ್ಚಿಮದ ಗಿಡುಗ ಹೇಗೆ ವಿನಾಶ, ಅಹಂಕಾರ ಮತ್ತು ಸಾಮ್ರಾಜ್ಯಶಾಹಿ ಶೋಷಣೆಯ ಸಂಕೇತ ಎಂಬುದನ್ನು, ಅದು ಸೃಷ್ಟಿಸುವ ಆ ಭಸ್ಮ ಮತ್ತು ಭಯವನ್ನು ಉದಾಹರಣೆಗಳೊಡನೆ ವಿಶ್ಲೇಷಿಸುವುದು. ಹೌದು, ಇದು ಬಹಳ ಮುಖ್ಯವಾದ ಘಟ್ಟ. ತದನಂತರ ಎರೆಹುಳ ಎನ್ನುವುದು ಹೇಗೆ ಸೃಷ್ಟಿಶೀಯತೆ, ಮೌನಕಾಯಕ, ಶ್ರಮಿಕ ವರ್ಗ ಮತ್ತು ಆ ಭೂಮಿಯ ನಿಜವಾದ ವಾರಸುದಾರ ಎಂಬುದನ್ನು ಜೀವಶಾಸ್ತ್ರೀಯ ಮತ್ತು ತಾತ್ವಿಕ ನೆಲೆಯಲ್ಲಿ ಬರೆಯುವುದು. ಕೊನೆಯದಾಗಿ ಅಬ್ಬರದ ವಿನಾಶಕ್ಕಿಂತ ಮೌನ ಸೃಷ್ಟಿಯೇ ಶ್ರೇಷ್ಠ ಎಂಬ ದಾರ್ಶನಿಕ ನಿಲುವಿನೊಂದಿಗೆ ಉಪಸಂಹಾರವನ್ನು ಮುಕ್ತಾಯಗೊಳಿಸುವುದು. ಬಹಳ ಚೆನ್ನಾಗಿ ಹೇಳಿದ್ರಿ. ಈ ತರ್ಕಬದ್ಧವಾದ ಹರಿವಿನಲ್ಲಿ ಉತ್ತರವನ್ನು ಕಟ್ಟಿಕೊಟ್ರೆ ಯಾಂತ್ರಿಕವಾಗಿ ಬಾಯ್ಪಾಠ ಮಾಡುವ ಅವಶ್ಯಕತೆಯೇ ಇರೋದಿಲ್ಲ, ಮತ್ತು ಆ ಪೂರ್ಣ ಅಂಕಗಳು ನಿರಾಯಾಸವಾಗಿ ಒಲಿಯುತ್ತವೆ ಅಲ್ವಾ? 100ಕ್ಕೆ 100 ಸತ್ಯ. ನಾವು ಸಾಹಿತ್ಯವನ್ನು ಕೇವಲ ಪರೀಕ್ಷೆಯಲ್ಲಿ ಅಂಕಗಳಿಸುವ ಸಾಧನವಾಗಿ ಮಾತ್ರ ನೋಡಬಾರದು ನೋಡಿ. ಈ ಕವಿತೆಯನ್ನು ಓದಿದ ಮೇಲೆ ಮೇಲ್ನೋಟಕ್ಕೆ ಬಲಶಾಲಿಯಾಗಿ ಕಾಣುವುದೆಲ್ಲವೂ ಶ್ರೇಷ್ಠವಲ್ಲ, ಮತ್ತು ದುರ್ಬಲವಾಗಿ ಅಥವಾ ಸಣ್ಣದಾಗಿ ಕಾಣುವುದೆಲ್ಲವೂ ಕೀಳಲ್ಲ ಎಂಬ ಬಹುದೊಡ್ಡ ಸತ್ಯವನ್ನು ವಿದ್ಯಾರ್ಥಿಗಳ ಅರಿಯಬೇಕು. ಖಂಡಿತ. ನೈಜ ಬಲವಿರುವುದು ಆ ಶಬ್ದದಲ್ಲಿ ಅಥವಾ ಹಿಂಸೆಯಲ್ಲಿ ಅಲ್ಲ, ಅದು ಸೃಷ್ಟಿಯಲ್ಲಿ ಮತ್ತು ಸಹನೆಯಲ್ಲಿದೆ. ಎಷ್ಟೇ ದೊಡ್ಡ ಬಂಡವಾಳಶಾಹಿ ಗಿಡುಗುಗಳು ಹಾರಿಬಂದರೂ ಅಂತಿಮವಾಗಿ ಜಗತ್ತನ್ನು ಕಾಪಾಡುವುದು ಆ ಎರೆಹುಳದಂತಹ ಸ್ಥಳೀಯ ಶಕ್ತಿಗಳೇ ಎನ್ನುವ ಆಶಯ ನಮ್ಮ ಬದುಕಿನ ದೃಷ್ಟಿಕೋನವನ್ನು ವಿಸ್ತರಿಸುತ್ತೆ. ಖಂಡಿತವಾಗಿಯೂ. ಈ ಅದ್ಭುತವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ
ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕವಾದ ಚಿಂತನೆಯನ್ನು ಬಿಟ್ಟು ಹೋಗಲು ನಾನು ಬಯಸುತ್ತೇನೆ. ಹೇಳಿ. ನಮ್ಮ ಆರಂಭದ ಮಾತಿಗೆ ಹಿಂತಿರುಗಿ ನೋಡಿದರೆ, ನಮ್ಮ ಇಂದಿನ ಸಮಾಜದಲ್ಲಿ ಬಹುಪಾಲು ಮಂದಿ ಆ ಗಿಡುಗಗಳಾಗಲು ಅಂದ್ರೆ ಅಧಿಕಾರ, ಅಬ್ಬರ, ಆಕ್ರಮಣಶೀಲತೆ ಮತ್ತು ಕೃತಕ ಜನಪ್ರಿಯತೆಯನ್ನು ಪಡೆಯಲು ಪರಸ್ಪರ ಸ್ಪರ್ಧಿಸುತ್ತಿರುವಂತೆಯೇ ಕಾಣುತ್ತೆ. ಹೌದು, ಇದು ಇಂದಿನ ವಾಸ್ತವ. ಯಾರಿಗೂ ಎರೆಹುಳದಂತೆ ಮೌನವಾಗಿ ಸಮಾಜವನ್ನು ಕಟ್ಟುವ, ಬೇರೆಯವರ ಏಳಿಗೆಗೆ ಅಡಿಪಾಯವಾಗುವ ಆಸಕ್ತಿಯೇ ಇಲ್ಲವೇನೋ ಎಂಬ ಆತಂಕ ಶುರುವಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ, ಆಕಾಶದೆಡೆಗೆ ನೋಡುತ್ತಾ ಗಿಡುಗನ ಅಬ್ಬರಕ್ಕೆ ಬೆರಗಾಗುವ ಬದಲು ಸದ್ದಿಲ್ಲದೆ ಜಗತ್ತನ್ನು ಸುಂದರವಾಗಿಸುತ್ತಿರುವ ಆ ಎರೆಹುಳಗಳಂತಹ ಮನುಷ್ಯರು ಯಾರು ಎಂಬುದನ್ನು ಗುರುತಿಸುವ ಮತ್ತು ಅವರನ್ನು ಗೌರವಿಸುವ ತುರ್ತು ಅಗತ್ಯ ನಮಗಿದೆ. ಬಹಳ ಅರ್ಥಗರ್ಭಿತವಾದ ಮಾತು ಇದು. ಅಂತಹ ಸೃಷ್ಟಿಕರ್ತರನ್ನು ಗುರುತಿಸುವ ಪ್ರಯತ್ನ ಸದಾ ನಡೆಯುತ್ತಿರಲಿ. ಮತ್ತೊಂದು ಅತ್ಯಂತ ಕುತೂಹಲಕಾರಿ ವಿಷಯದ ಆಳವಾದ ಶೋಧನೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಮೌನದ ಹಿಂದಿರುವ ನೈಜ ಶಕ್ತಿಯ ಬಗ್ಗೆ ಅನ್ವೇಷಿಸುತ್ತಿರಿ.